ಯಾರವನು ಕತ್ತೆ? ಯಾವನವನು? ಸರ್ ಗೊತ್ತಿಲ್ಲ, ಸೌಂಡ್ ಆ ಕಡೆಯಿಂದ ಬಂದಿತ್ತು. ಇಲ್ಲ ಸರ್, ಸೌಂಡ್ ಆ ಕಡೆಯಿಂದನೇ ಬಂದಿತ್ತು. ಇನ್ನೊಂದು ಸಲ ಹಿಂಗೆ ಹುಚ್ಚಾಟ ಮಾಡಿದ್ರೆ ನೋಡಿ, ಟಿ.ಸಿ ಕೊಟ್ಟು ಮನೆ ಕಳಿಸ್ತೀನಿ. ನಿಂತ್ಕೊಳ್ಳಿ ಎಲ್ಲರೂ. ಸರು ಅಥವಾ ಟೀಚರು ಬೆಳಿಗ್ಗೆ ಕ್ಲಾಸಿಗೆ ಬಂದ್ಮೇಲೆ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿ ಗೌರವ ಕೊಡ್ಬೇಕು ಅನ್ನೋ ಸ್ವಲ್ಪ ಜ್ಞಾನನೂ ಇಲ್ವಾ ನಿಮ್ಗೆ? ಇದೇನಾ ನಿಮ್ಗೆ ಕಲ್ಸಿದ್ದು? ಸರ್, ಗೌರವ ಮನ್ಸಲ್ಲಿರ್ಬೇಕು, ತೋರ್ಸ್ಕೊಳ್ಲಿಕ್ಕೆ ಹೋಗ್ಬಾರ್ದು ಅಂತ ಯಾರೋ ಹೇಳಿದ್ ನೆನ್ಪಿತ್ತು, ಅದಕ್ಕೆ ವಿಶ್ ಮಾಡಿಲ್ಲ. ನೀವು ಬೇಜಾರು ಮಾಡ್ಕೊಳ್ಬೇಡಿ ಸರ್, ನಾಳೆಯಿಂದ ಪಕ್ಕ ವಿಶ್ ಮಾಡ್ತೀವಿ. ಓಕೆ, ಎಲ್ರು ಬಂದಿದ್ದೀರಲ್ಲ? ಇಲ್ಲ ಯಾರಾದ್ರೂ ರಜೆ ಮಾಡಿದಾರಾ? ಸರ್, ಎಲ್ರೂ ಬಂದಿದ್ದಾರೆ. ಬೇಕಾದ್ರೆ ನಿಮ್ ಸಮಾಧಾನಕ್ಕೊಂದ್ಸಲ ಲೆಕ್ಕ ಮಾಡಿ ನೋಡಿ, ನಮಗೇನು ಬೇಜಾರಿಲ್ಲ. ಲೇ ರಾಜು, ಹೇಳಿದಕ್ಕಷ್ಟ ಉತ್ತರ ಕೊಡು. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನಂಗೆ ಚೆನ್ನಾಗ್ ಗೊತ್ತುಂಟು, ಗೊತ್ತಾಯ್ತಾ? ಏಯ್ ರಾಜು, ನಿನ್ ಪುಸ್ತಕ ಎಲ್ಲಿದ್ಯೋ? ಪುಸ್ತಕ ಎಲ್ಲಿದೆ ನಿಂದು? ಪುಸ್ತಕ ತೆಗಿ. ಸರ್, ಇಲ್ಲೇ ಇದೆಯಲ್ಲ, ಇದೇ ನನ್ನ ಪುಸ್ತಕ. ರಂಗ, ನಿನ್ ಬುಕ್ ಎಲ್ಲಿದೆ? ಹಾಗಾದ್ರೆ ನಿನ್ ಬುಕ್ ತೆಗಿ. ಸರ್, ನಂದು ಇಲ್ಲೇ ಇದೆಯಲ್ಲ, ಇದೇ ನನ್ನ ಪುಸ್ತಕ. ಲೇ ಕಮಂಗಿಗಳ, ಇಬ್ರು ಒಂದೇ ಬುಕ್ ಇಟ್ಕೊಂಡು ನಂದು ಅಂತೀರಾ? ಯಾರ್ದು ಇದು ಬುಕ್? ಸರ್, ಇದು ನಂದು ಬುಕ್, ಅವಂದು ಬುಕ್. ಯಾಕಂದ್ರೆ ಇಬ್ರು ಅರ್ಧ ಅರ್ಧ ದುಡ್ಡು ಹಾಕೊಂಡು ಈ ಬುಕ್ ತಂದಿದ್ದೀವಿ, ಅದಕ್ಕೆ ಇದು ಇಬ್ಬರದು ಬುಕ್ ಸರ್. ಲೇ ಕಮಂಗಿಗಳ, ನಾಳೆ ಇಬ್ಬರ ಹತ್ರನು ಬೇರೆ ಬೇರೆ ಬುಕ್ ಇದ್ರೆ ಸರಿ, ಇಲ್ಲ ಅಂದ್ರೆ ನೋಡಿ. ಸರಿ ರಾಜು, ನೀನ್ ನಿತ್ಕೋ. ನಾನು ನಿನ್ಗೆ ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡು, ಗೊತ್ತಾಯ್ತಾ? ಓಕೆ ಸರ್, ಕೇಳಿ ಹೇಳ್ತೀನಿ. ನಾಯಿಗೆ ಸಮಾನಾರ್ಥಕ ಪದ ಹೇಳು. ಸಮಾನಾರ್ಥಕ ಪದ ಅಂದ್ರೆ ಗೊತ್ತಿದೆಯಲ್ಲ, ಒಂದು ಪದದ ಮತ್ತೊಂದು ಅರ್ಥ. ಈಗ ನಾಯಿಗೆ ಒಂದು ಸಮಾನಾರ್ಥಕ ಪದ ಹೇಳು. ಸರ್, ಇಷ್ಟ ಈಸಿ ಕ್ವಶನ್, ಒಂದೇನಕ್ಕೆ 4-5 ಹೇಳ್ತೀನಿ ಸರ್. ನಾವು ನಾಯಿಗೆ ಪಿಂಟು ಅಂತಾನು ಹೇಳ್ತೀವಿ, ಟಾಮಿ ಅಂತಾನು ಹೇಳ್ತೀವಿ, ಚಾರ್ಲಿ ಅಂತಾನು ಹೇಳ್ತೀವಿ, ಚಿನ್ನು ಅಂತಾನು ಹೇಳ್ತೀವಿ. ಅಷ್ಟೇ ಯಾಕೆ, ನಾನಂತೂ ನಮ್ಮನೆ ನಾಯಿಗೆ ಮಂಗ್ಯ ಅಂತಾನು ಹೇಳ್ತೀನಿ. ಇಂಥ ಅಧಿಪರ್ಸಂಗಿಗೇನು ಕಮ್ಮಿ ಇಲ್ಲ. ಸಮಾನಾರ್ಥಕ ಪದ ಹೇಳು ಅಂದ್ರೆ ನಾಯಿಗಿಡೋ ಹೆಸರು ಹೇಳ್ತಾನೆ. ನೀನ್ ಹೇಳ. ಅವನ್ ತರ ನಾಯಿಗಿಡೋ ಹೆಸರೇನಾದ್ರೂ ಹೇಳಿದ್ರೆ ಬೀಳುತ್ತೆ ನೋಡು. ಸರಿಯಾಗಿ ಯೋಚನೆ ಮಾಡು, ಉತ್ತರ ಕೊಡು. ಸರ್, ನಂಗೆ ಗೊತ್ತು, ನಾನು ಹೇಳ್ತೀನಿ. ನಾಯಿಗೆ ನಾವು ಕಚ್ಚೋ ನಾಯಿ, ಬೀದಿ ನಾಯಿ, ಹುಚ್ಚ ನಾಯಿ, ಮಳ್ಳ ನಾಯಿ, ಬೊಗಳೋ ನಾಯಿ, CID ನಾಯಿ, ಪೊಲೀಸ್ ನಾಯಿ, ನಮ್ಮನೆ ನಾಯಿ, ನಿಮ್ಮನೆ ನಾಯಿ, ಪಕ್ಕದ ಮನೆ ನಾಯಿ, ಬೇಕರಿಲಿರೋ ನಾಯಿ, ಹೀಗೆ ಹಲವಾರು ಸಮಾನಾರ್ಥಕ ಪದ ಇದೆ ಸರ್. ನೀನು ಅವನ್ಗಿಂತ ದೊಡ್ಡ ಹುಚ್ಚ. ನಾಯಿಗಿರೋ ಸಮಾನಾರ್ಥಕ ಪದ ಶ್ವಾನ ಅಂತ, ಗೊತ್ತಾಯ್ತಾ? ಕೂತ್ಕೋ ಈಗ. ನೀನ್ ನಿತ್ಕೊಳ್ಳೋ. ಡೈಲಿ ಮನೆಗೆ ಹೋಗಿ ಓದ್ತಾ ಇದೆಯಾ ಇಲ್ವಾ? ಹೌದು ಸರ್, ಡೈಲಿ ಟೈಮ್ ಸಿಕ್ಕಿದಾಗ ಓದ್ತೀನಿ. ಸರಿ. ನಿನ್ನೆ ಏನ್ ಮಾಡ್ದೆ ನೀನು? ಏನಾದ್ರೂ ಉಪಯೋಗಕ್ಕೆ ಬರೋ ಕೆಲಸ ಮಾಡ್ದೆ ಇಲ್ವಾ? ಮಾಡಿದ್ದೀನಿ ಸರ್. ನಿನ್ನೆ ನಾನು ಮಾರ್ಕೆಟಿಗೆ ಹೋದಾಗ ಒಬ್ರ ಪ್ರಾಣ ಉಳಿಸಿದ್ದೆ. ಇಂಟ್ರೆಸ್ಟಿಂಗ್. ಪ್ರಾಣ ಉಳಿಸಿದ್ಯಾ? ಹೇಗೆ? ನಿನ್ನೆ ನಾನು ಮಾರ್ಕೆಟಿಗೆ ಹೋದಾಗ ಒಬ್ಬ ಭಿಕ್ಷುಕ ನನ್ನ ಹತ್ರ ಬಂದು 10 ರೂಪೀಸ್ ಕೇಳ್ದ. ನಾನು ಆಗ ಅವನ ಹತ್ರ ಕೇಳ್ದೆ, ನಿನ್ಗೇನಾದ್ರೂ ನಾನು 10 ಲಕ್ಷ ಕೊಟ್ರೆ ಏನ್ ಮಾಡ್ತೀಯ ಅಂತ. ಅದಕ್ಕೆ ಅವನು 10 ಲಕ್ಷ ಏನಾದ್ರೂ ಕೊಟ್ರೆ, ಅಷ್ಟೇನಾದ್ರೂ ದುಡ್ಡು ನನಗೆ ಸಿಕ್ಕಿದ್ರೆ ನಾನು ಖುಷಿಲೇ ಸತ್ತೋಗ್ತೀನಿ ಅಂದ. ಅದಕ್ಕೆ ನಾನು ಅವನಿಗೆ 1 ರೂಪೀಸು ಕೊಡ್ಲಿಲ್ಲ ಸರ್. ಹಿಂಗೆ ಅವನ ಪ್ರಾಣ ನಾನು ಉಳಿಸ್ದೆ. ವಾ ಮಗ ವಾ, ನೀನು ಮಗ ಪುಣ್ಯವಂತ. ದೇವ್ರು ನಿನ್ನ ಚೆನ್ನಾಗಿಡ್ಲಿ. ಲೋಕತ್ತೆ, ಎಲ್ಲಿಂದ ಬರ್ತಿರೋ ನೀವೆಲ್ಲ? ಬರೀ ಉಲ್ಟಾ ಆನ್ಸರ್ ಕೊಡ್ತೀರಾ. ನಿಮ್ಗೆ ಪಾಠ ಕಲ್ಸೋದು ಒಂದೇ, ನನ್ ತಲೆ ತಕೊಂಡು ಗೋಡೆಗೆ ಚಚ್ಚೋದು ಒಂದೇ. ಸರ್ ಸರ್ ಸರ್, ಏನ್ ಮಾತಾಡ್ತಿದ್ದೀರಾ? ತಲೆ ಎಲ್ಲ ಗೋಡೆಗೆ ಚಚ್ಚೋಕ್ ಹೋಗ್ಬೇಡಿ, ನಮಗೆ ಫುಲ್ ಲಾಭ ಆಗುತ್ತೆ. ನಿಮ್ಗೇನ್ ಲಾಭ ಆಗುತ್ತೆ? ಸರ್, ಕೇಸ್ 1, ಗೋಡೆ ತಲೆಗೇನಾದ್ರೂ ಚಚ್ಚಿ ತಲೆಗೆ ರಕ್ತ ಬಂದು ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೆ ನಾಳೆ ನಮ್ಗೆ 1 ಪೀರಿಯಡ್ ರಜೆ ಸಿಗುತ್ತೆ. ಹಾಗೆ ಕೇಸ್ 2, ನಿಮ್ಗೆ ಗೊತ್ತು, ನಮ್ ಶಾಲೆ ಗೋಡೆನ ನಂಬೋಕೆ ಆಗಲ್ಲ. ನೀವೇನಾದ್ರೂ ತಲೆ ಗೋಡೆಗೆ ಜಪ್ಪಿ ಗೋಡೆನೇ ನಿಮ್ ಮೇಲೆ ಬಿದ್ದು ನೀವೇನಾದ್ರೂ ಶಿವನ್ ಪಾದ ಸೇರ್ಕೊಂಡ್ರೆ ಮತ್ತೆ ಫ್ರೀಯಾಗಿ 1 ವಾರ ರಜೆ ಸಿಗುತ್ತೆ. ಸೊ ಅದೆಲ್ಲ ಬೇಡ ಸರ್.
ತಲೆ ಎಲ್ಲ ಚಚ್ಕೊಳಕ್ ಹೋಗ್ಬೇಡಿ, ಆರಾಮಾಗಿರಿ. ಸ್ಟೂಡೆಂಟ್ಸ್ ತರನೇ ಮಾತಾಡಿ, 10% ಮಾತಾಡೋಕ್ ಹೋಗ್ಬೇಡಿ, ಗೊತ್ತಾಯ್ತಾ? ಹರೀಶಾ, ನೀನ್ ಇತ್ಕೋ. ನಿನ್ಗೆ ನಾನು ಕ್ವಶನ್ ಕೇಳ್ತೀನಿ, ನೀನಾದ್ರೂ ಸರಿಯಾಗಿ ಉತ್ತರ ಕೊಡು. ಓಕೆ ಸರ್, ಕೇಳಿ. ಪ್ಲಸ್ ಏನಾಗುತ್ತೆ? ಸರ್ ಪ್ಲಸ್. ಪ್ಲಸ್ ಮೈನಸ್? ಸರ್ ಮೈನಸ್. ಮೈನಸ್ ಪ್ಲಸ್? ಮೈನಸ್ ಸರ್. ಮೈನಸ್? ಪ್ಲಸ್ ಆಗುತ್ತೆ ಸರ್. ಗುಡ್, ಶಬಾಷ್. ನಿನ್ಗೆ ಹೇಗಿದ್ರು ಉತ್ತರ ಎಲ್ಲ ಸರಿಯಾಗಿ ಗೊತ್ತು. ಸರ್, ನಾನು ಡೈಲಿ ಮನೆಗೆ ಹೋಗಿ ಹೋಮ್ವರ್ಕ್ ಆದ್ಮೇಲೆ ಕಡಿಮೆ ಅಂದ್ರೂ 1 ತಾಸಾದ್ರೂ ಓದ್ಕೊಳ್ತೀನಿ. ಇದು ನನಗೆ ಹ್ಯಾಬಿಟ್ ಆಗ್ಬಿಟ್ಟಿದೆ ಸರ್. ಗುಡ್, ಎಲ್ರು ನೋಡಿ ಕಲ್ತ್ಕೊಳ್ಳಿ ಇವನಿಂದ. ಕೂತ್ಕೋ ನೀನು. ಸರ್, ನನಗೊಂದು ಡೌಟ್ ಇದೆ, ಸ್ವಲ್ಪ ಕ್ಲಿಯರ್ ಮಾಡ್ತೀರಾ? ಹಾ, ಕೇಳು. ತೊಂದ್ರೆ ಇಲ್ಲ, ಏನ್ ಡೌಟ್ ಇದೆ ಅಂತ ಕೇಳು. ಸರ್, ನಾವು ಗ್ರಾಮ್ ಅನ್ನ ಜಿ ಅಂತ ಬರಿತೀವಿ, ಹಾಗಾದ್ರೆ ಮಿಲಿಗ್ರಾಮ್ ಅನ್ನ ಏನಂತ ಬರಿಬೇಕು? ನೋಡು ಪುಟ, ಗ್ರಾಮ್ ಅನ್ನ ಜಿ ಅಂತ ಬರಿತೀವಿ, ಮಿಲಿಗ್ರಾಮ್ ಅನ್ನ mg ಅಂತ ಬರಿತೀವಿ, ಹಾಗೆ ಕಿಲೋಗ್ರಾಮ್ ಅನ್ನ kg ಅಂತ ಬರಿತೀವಿ, ಗೊತ್ತಾಯ್ತಾ? ಸರ್, ಹಾಗಾದ್ರೆ ಇನ್ಸ್ಟಾಗ್ರಾಮ್ ಅನ್ನ ಏನಂತ ಬರಿತೀವಿ? ಹಾಗೆ ಟೆಲಿಗ್ರಾಮ್ ಅನ್ನು ಹೇಗ್ ಬರಿಬೇಕು ಸರ್? ನೀವಿಬ್ರಿದ್ದೀರಲ್ಲ ದಂಡಪಿಂಡ್ಗಳ, ನಿಮ್ಗೆ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ. ಸುಮ್ಮನೆ ತಲೆ ಹರಟೆ ಮಾಡದೆ ಕೂತ್ಕೊಳ್ಳಿ. ನೋಡಿ ಮಕ್ಕಳೇ, ಪರೀಕ್ಷೆಗೆ 10 ಮಾರ್ಕ್ಸಿಗೆ ಪ್ರಬಂಧ ಬರೀಲಿಕ್ಕೆ ಕೊಡ್ತಾರೆ. ನಾನು ನಿನ್ನೆ ಪ್ರಬಂಧ ಯಾವುದೇ ವಿಷಯದ ಮೇಲೆ ಕೇಳಿದ್ರು ಹೇಳಬೇಕು, ಆ ರೀತಿ ರೆಡಿಯಾಗಿ ಬರೋಕ್ ಹೇಳಿದ್ನಲ್ಲ. ಎಲ್ರು ರೆಡಿಯಾಗಿ ಬಂದಿದ್ದೀರಲ್ಲ? ನಿಂತ್ಕೊಳ್ಳ. ಹಾ, ನೀನು ಬೈಕ್ ಮೇಲೆ 10 ಲೈನಲ್ಲಿ ಪ್ರಬಂಧ ಹೇಳು. ಸರ್, ನೀವೇನ್ ಸರ್ ಬೈಕ್ ಬಗ್ಗೆ ಕೇಳ್ತಿದ್ದೀರಾ? ನನ್ನ ಹತ್ರ ಇನ್ನೂ ಲೈಸೆನ್ಸು ಇಲ್ಲ ಬೈಕ್ ಓಡಿಸೋಕೆ. ನಮ್ಮಪ್ಪ ಬೈಕ್ ಮೇಲೆ ಒಬ್ಬನೇ ಕೂತ್ಕೊಳ್ಳೋಕು ಬಿಡಲ್ಲ, ಸರಿಯಾಗಿ ಬಾರಿಸ್ತಾರೆ. ನಾನು ಹೇಗ್ ಬೈಕ್ ಮೇಲೆ ಹೇಳಿ ಸರ್? ಓಕೆ, ನೀನು ಎಮ್ಮೆ ಮೇಲೆ ಪ್ರಬಂಧ ಹೇಳು. ಎಮ್ಮೆ ಒಂದು ಸಾಕು ಪ್ರಾಣಿ. ಎಮ್ಮೆ ಹಾಲನ್ನು ಕೊಡುತ್ತದೆ. ಎಮ್ಮೆ ಹಾಲು ಸಖತ್ ಟೇಸ್ಟಿಯಾಗಿ ಇರುತ್ತೆ. ಎಮ್ಮೆ ಹಾಲು ಹಸು ಹಾಲಿಗಿಂತ ಡಬಲ್ ರೇಟಲ್ಲಿ ಮಾರಾಟ ಆಗುತ್ತೆ. ಲೇಕತ್ತೆ, ಅದೇ ದನದ ಹಾಲಿದ ರೇಟಿಗಿಂತ ಡಬಲ್ ರೇಟಲ್ಲಿ ಮಾರಾಟ ಆಗುತ್ತೆ. ಸರ್, ಎಮ್ಮೆ ಹಾಲು ದಪ್ಪ ಇರುತ್ತೆ, ಅದಕ್ಕೆ ಏನು ಮಿಕ್ಸ್ ಮಾಡಲ್ಲ. ಆದರೆ ದನದ 1 ಲೀಟರ್ ಹಾಲಲ್ಲಿ 1 ಲೀಟರ್ ನೀರ್ ಹಾಕಿ ಮಾರಾಟ ಮಾಡ್ತಾರೆ. ಆಯ್ತಲ್ಲ ಸರ್, ಡಬಲ್ ಪ್ರಾಫಿಟ್, ಈಸಿ ಮನಿ. ನೀನಂತೂ ಮೂರ್ಖನ್ ತರಾನೇ ಉತ್ತರ ಕೊಟ್ಟೆ, ಆದ್ರೆ ಲಾಸ್ಟಲ್ಲೇನೋ ಜೋರ್ ಇಂಗ್ಲಿಷ್ ಮಾತಾಡ್ತಿದ್ಯಾ. ಸರ್, ನಾನೇ ಸರ್ ಅವನಿಗೆ ಇಂಗ್ಲಿಷ್ ಕಲಿಸ್ಕೊಟ್ಟಿದ್ದು. ಲೇ ತಿರ್ಬೋಕಿ, ನಿನ್ಗೆ ಇಂಗ್ಲಿಷ್ ಬರಲ್ಲ, ನೀನೇನ ಅವನಿಗೆ ಕಲಿಸ್ಕೊಟ್ಟಿದ್ದು? ಸರ್, ನೀವೇನ್ ಸರ್ ಕಾಮಿಡಿ ಮಾಡ್ತೀರಾ? ನಾನು ಚೆನ್ನಾಗೇ ಇಂಗ್ಲಿಷ್ ಮಾತಾಡ್ತೀನಿ. ಹೌದಾ? ಹಾಗಾದ್ರೆ ಇಂಗ್ಲಿಷಲ್ಲೇ ಹೇಳು ನೋಡೋಣ. ಇಂಗ್ಲಿಷ್ 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 ಇಂಗ್ಲಿಷ್. ವಾಹ್, ಸೂಪರ್ ಮಗ, ಸಖತ್ತಾಗಿ ಇಂಗ್ಲಿಷಲ್ಲಿ ಮಾತಾಡಿದೆ. ನಿಜ ಹೇಳ್ತೀನಿ, ನಿಮ್ಮಂತ ದಂಡ್ ಪಿಂಡ್ ಕ್ಲಾಸ್ ನಾನು ಇದುವರೆಗೂ ನನ್ನ ಜೀವನದಲ್ಲೇ ನೋಡಿಲ್ಲ. ತಡಿ, ನೀನು ಇಂಗ್ಲಿಷ್ ಇಳಿಸ್ತೀನಿ, ಬಂದೆ ತಡಿ.